ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮೋದಿ ಆಡಳಿತದ 12 ವರ್ಷಗಳಲ್ಲಿ ದೇಶ 50 ವರ್ಷದ ಅಭಿವೃದ್ಧಿ ಸಾಧನೆ. ಸಚಿವ ವಿ ಸೋಮಣ್ಣ. ತುಮಕೂರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ದೇಶವನ್ನು ಅಭಿವೃದ್ಧಿಯ ಹೊಸ ಎತ್ತರಕ್ಕೆ ಕೊಂಡೊಯ್ದಿದ್ದು, ಭಾರತ ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗುವತ್ತ ದೃಢ ಹೆಜ್ಜೆ ಇಟ್ಟಿದೆ ಎಂದು ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ಸಚಿವರಾದ ವಿ ಸೋಮಣ್ಣ ಹೇಳಿದರು. ನಗರದ ಜಿಲ್ಲಾ ಬಿಜೆಪಿ ಕಾರ್ಯಾಲಯದಲ್ಲಿ ಸೋಮವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೋದಿ ಸರ್ಕಾರ ಕಲ್ಯಾಣ ಯೋಜನೆಗಳಿಂದ 25 ಕೋಟಿ ಜನರು ಬಡತನದಿಂದ ಹೊರಬಂದಿದ್ದಾರೆ. 71 ಕೋಟಿ ಜನರಿಗೆ ಉಚಿತ ಆಹಾರ ಧಾನ್ಯ ವಿತರಣೆ, 58 ಕೋಟಿ ಜನ್ಧನ್ ಖಾತೆಗಳ ಆರಂಭ, ಜಲ ಜೀವನ್ ಮಿಷನ್ ಅಡಿಯಲ್ಲಿ 16 ಕೋಟಿ ಮನೆಗಳಿಗೆ ಕುಡಿಯುವ ನೀರಿನ ಸಂಪರ್ಕ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. 57 ಕೋಟಿ ಮುದ್ರಾ ಸಾಲಗಳು, 74 ಲಕ್ಷ ಬೀದಿ ಬದಿ ವ್ಯಾಪಾರಿಗಳಿಗೆ ನೇರ ನೆರವು, ವಿಶ್ವಕರ್ಮ ಯೋಜನೆಯ ಮೂಲಕ ಸಾಂಪ್ರದಾಯಿಕ ಕುಶಲಕರ್ಮಿಗಳಿಗೆ ಬೆಂಬಲ ನೀಡಲಾಗಿದೆ. ರೈತರ ಖಾತೆಗೆ ಪಿಎಂ ಕಿಸಾನ್ ಯೋಜನೆಯಡಿ 4.3 ಲಕ್ಷ ಕೋಟಿ ನೇರ ವರ್ಗಾವಣೆ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ, ಸ್ಮಾರ್ಟ್ ಆಪ್ಗಳಿಗೆ ಉತ್ತೇಜನ, ಸೆಮಿ ಕಂಡಕ್ಟರ್ ಕ್ಷೇತ್ರದಲ್ಲಿ ಹೂಡಿಕೆ, ಒಂದೇ ಭಾರತ್ ರೈಲುಗಳ ವಿಸ್ತರಣೆ ಹಾಗೂ ರೈಲ್ವೆ ಕ್ಷೇತ್ರದಲ್ಲಿ ವಿದ್ಯುದೀಕರಣದಂತಹ ಕ್ರಮಗಳು ದೇಶದ ಅಭಿವೃದ್ಧಿಗೆ ಬಲ ತುಂಬಿವೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎಚ್.ಎಸ್. ರವಿಶಂಕರ್ ಹೆಬ್ಬಾಕ, ಶಾಸಕರಾದ ಜಿಬಿ ಜ್ಯೋತಿ ಗಣೇಶ್, ಬಿ ಸುರೇಶ್ ಗೌಡ, ಡಾಕ್ಟರ್ ಎಂಆರ್ ಹುಲಿನಾಯ್ಕರ್ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಪ್ರತಿ ಬ್ಯಾಂಕ್ಗೆ 262 ಸಾವಿರ ರೂಪಾಯಿಗಳನ್ನು ಕೊಡ್ತಕ್ಕಂಥದ್ದು. ಪಿಎಂ ಫಸಲ್ ಬಿಮಾ ಯೋಜನೆಯಲ್ಲಿ 63% ಎಸ್ಸಿ ಎಸ್ಟಿ ಮತ್ತು ಒಬಿಸಿಗಳಿಗೆ ಫಲಾನುಭವಿಗಳಿಗೆ ಸೌಲಭ್ಯಗಳನ್ನು ನೀಡತಕ್ಕಂಥದ್ದು. ಆಹಾರ ಉತ್ಪಾದನೆಯಲ್ಲಿ 71% ಹೆಚ್ಚಳ. ದಾಖಲೆಯ 12 ಲಕ್ಷ ಮೆಟ್ರಿಕ್ ಟನ್ ಮೀರಿದ ಆಹಾರ ಉತ್ಪಾದನೆ. ಮೋದಿಜಿಯವರ 12 ವರ್ಷದಲ್ಲಿ ಈ ದೇಶಕ್ಕೆ ಆಗಿರ್ತಕ್ಕಂಥ ಕೆಲವು ಉಪಯುಕ್ತವಾದ ಅನುಕರಣೀಯವಾದ ಕೆಲಸಗಳು. ಸಿರಿಧಾನ್ಯಗಳಿಗೆ ಅಂತಾರಾಷ್ಟ್ರೀಯ ಮನ್ನಣೆ. ಭಾರತ ವಿಶ್ವದ 10ನೇ ಪ್ರಮುಖ ಕೃಷಿ ಉತ್ಪನ್ನಗಳ ರಫ್ತು ದೇಶಗಳಲ್ಲಿ ಒಂದಾಗಿದೆ ಇವತ್ತು. ಡಿಜಿಟಲ್ ಪ್ಲಾಟ್ಫಾರ್ಮ್ ಬೀಜದಿಂದ ಮಾರುಕಟ್ಟೆಗಳಿಗೆ ರೈತರಿಗೆ ಸಬಲೀಕರಣ. ಕೃಷಿ ಮೂಲಭೂತ ಸೌಕರ್ಯಗಳಿಗೆ ಆಧುನಿಕ ಕೃಷಿ ತಂತ್ರಜ್ಞಾನ ಸೌಕರ್ಯದ ಒತ್ತು. ಮಧ್ಯಮ ವರ್ಗದ ಹೊಸ ಏಳಿಗೆ. ಭಾರತದಲ್ಲಿ ಮಧ್ಯಮ ವರ್ಗ ಕೇವಲ ಕೆಲವೇ ಆಕಾಂಕ್ಷಿಗಳಾಗಿಲ್ಲ, ಇನ್ನು ಏಳಿಗೆಯನ್ನು ಹಂತದಲ್ಲಿ ಪಿಎಂ ಆವಾಸ್ ಯೋಜನೆಯಲ್ಲಿ ಉಜ್ವಲ ಯೋಜನೆ, ಆಯುಷ್ಮಾನ್ ಭಾರತ್, ಜನ್ಧನ್ ಯೋಜನೆ ಮಧ್ಯಮ ವರ್ಗದವರಿಗೆ ಘನತೆ, ಭದ್ರತೆ ಮತ್ತು ಉಳಿತಾಯವನ್ನ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ತನ್ನದೇ ಆದಂಥ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಮೋದಿ ಸರ್ಕಾರದ ಅವಧಿಯಲ್ಲಿ ಮಧ್ಯಮ ವರ್ಗದವರೇ ಈ ದೇಶದ ಅತಿ ದೊಡ್ಡ ಗ್ರಾಹಕ ಶಕ್ತಿ ಅನ್ನೋದನ್ನ ವಿಶ್ವಕ್ಕೆ ಪರಿಚಯ ಮಾಡಿದಂಥದ್ದು. ನಮ್ಮ ಎಂಎಸ್ಎಂಇಗಳು, ಸ್ಟಾರ್ಟ್ಅಪ್ ಮತ್ತು ಜಿಲ್ಲಾ ಕೈಗಾರಿಕೆಗಳಿಗೆ ಇದ್ದಂತ ಮುಕ್ತ ಮಾರುಕಟ್ಟೆಯನ್ನ ಕಲ್ಪಿಸತಕ್ಕಂಥದ್ದು. ಮೊದಲ ಬಾರಿಗೆ ಕಾರು ಮತ್ತು ಫ್ಲಾಟ್ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಕನಸು ಕಾಣುವವರು ನನಸನ್ನು ಮಾಡುವ ಮುಖೇನ ವಿಕಸಿತ ಭಾರತ 2047ಕ್ಕೆ ಅದನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥ ಅನೇಕ ಯೋಜನೆಗಳನ್ನ ನೀಡಿರ್ತಕ್ಕಂಥದ್ದು. ಸುಮಾರು 1 ಕೋಟಿಗೂ ಹೆಚ್ಚು ರೂಫ್ ಟಾಪ್ ಸೋಲಾರ್ ಅಳವಡಿಕೆಯಿಂದ ಉಚಿತ ವಿದ್ಯುತ್ ಬಳಕೆಗೆ ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದು. ಪಿಎಂ ವಿಶ್ವಕರ್ಮ ಯೋಜನೆಯಲ್ಲಿ 30 ಲಕ್ಷ ಸಾಂಪ್ರದಾಯಿಕ ಕರಕುಶಲ ಕರ್ಮಿಗಳಿಗೆ ಸೌಲಭ್ಯವನ್ನು ನೀಡತಕ್ಕಂಥದ್ದು. 30 ಲಕ್ಷ. ಆರೋಗ್ಯ ಕ್ಷೇತ್ರದಲ್ಲಿ ಅಮೂಲಾಗ್ರವಾದ ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದು. 5 ಲಕ್ಷದವರೆಗಿನ ಉಚಿತ ಚಿಕಿತ್ಸಾ ಕಲ್ಪಿಸಲು ಪಿಎಂ ಜನ್ ಆರೋಗ್ಯ ಯೋಜನೆ ಅಡಿಯಲ್ಲಿ 60 ಕೋಟಿ ಫಲಾನುಭವಿಗಳಿಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ವಿತರಣೆ ಮಾಡಿರ್ತಕ್ಕಂಥದ್ದು. ದೇಶಾದ್ಯಂತ 15 ನೂತನ ಏಮ್ಸ್ ಆಸ್ಪತ್ರೆ ಸ್ಥಾಪನೆ, 10,000 ವೈದ್ಯಕೀಯ ಸೀಟುಗಳು ಹೆಚ್ಚಳ. ಪಿಎಂ ಕಿಸಾನ್ ಜೀವನ್ ಜ್ಯೋತಿ ಬಿಮಾ ಯೋಜನೆಯಲ್ಲಿ ವಾರ್ಷಿಕ 436 ರೂಗಳ ಪ್ರೀಮಿಯಂಗಳಿಗೆ 2 ಲಕ್ಷ ವಿಮಾ ಸೌಲಭ್ಯ. ಪಿಎಂ ಜೀವನ್ ಜ್ಯೋತಿ ಬಿಮಾ ಯೋಜನೆಯಲ್ಲಿ ವಾರ್ಷಿಕ 436 ರೂಗಳ ಆದಾಯ ಇರ್ತಕ್ಕಂಥವ್ರಿಗೆ 2 ಲಕ್ಷ ವಿಮಾ ಯೋಜನೆ ಸೌಲಭ್ಯಗಳನ್ನ ನೀಡತಕ್ಕಂಥದ್ದು. 8 ದುಃಖ ದುಮ್ಮಾನವನ್ನ 140
ತುಮಕೂರಿನ ಮಾಧ್ಯಮದವರಿಗೆ ವಿನಂತಿ ಕಾಕ್ರೋಚ್ಗಳಿಗೆ ಯಾವ ಯೋಜನೆಯನ್ನು ಕೊಟ್ಟಿದ್ದಾರೆ ಸರ್? ವಿಶ್ವಗುರು ಮೋದಿ ಅವರು ನೀಟ್ ಕಾಕ್ರೋಚ್ಗಳು ಇದ್ದಾರೆ ಸರ್, ಅವ್ರಿಗೆ ಯಾವ ಯೋಜನೆಯನ್ನು ಕೊಟ್ಟಿದ್ದಾರೆ ಸರ್? ನೀವೇ ನಿರುದ್ಯೋಗಿ ಇಲಾಖೆಯಲ್ಲಿ 5 ಲಕ್ಷ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಟ್ಟಿದ್ದೇವೆ. ಪ್ರತಿ ತಿಂಗಳು ಕೂಡ ನಾವು ಇಡೀ ದೇಶದಲ್ಲಿ 5,000, 6,000, 3,000, 4,000, 10,000, 15,000 ಉದ್ಯೋಗವನ್ನ ಮೊದಲನೇ ಬಾರಿಗೆ ಸ್ವತಂತ್ರ ಬಂದ ಮೇಲೆ 12 ವರ್ಷದಲ್ಲಿ ಪಾರದರ್ಶಕವಾಗಿ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಒಂದು ಸಣ್ಣ ಅಪಚಾರವಿಲ್ಲದೆ ಯಾವುದೇ ಸ್ಕ್ಯಾಮ್ ಇಲ್ಲದೆ ಎಲ್ಲ ಉದ್ಯೋಗ ಕೊಡ್ತಾ ಇದ್ದಾರೆ. ಒಂದು ಸತ್ಯ, ದೇಶದ ವ್ಯವಸ್ಥೆಗೆ ನಾವು ಏನೇನು ಮಾಡ್ತಕ್ಕಂಥದ್ದು MSME ಏನ್ ಮಾಡ್ಬೋದು, ಸ್ಮಾಲ್ ಇಂಡಸ್ಟ್ರಿ ಏನ್ ಮಾಡ್ಬೋದು, ಸಾಮಾನ್ಯರಿಗೆ ಏನ್ ಮಾಡ್ಬೋದು, ಎಲ್ಲವೂ ಕೂಡ ನಡೀತಾ ಇದೆ. ಎಲ್ಲ ಒಂದು ಕಡೆ ಒಂದು ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ನಿಂದಿತರು ಚರ್ಚೆ ಮಾಡ್ತಕ್ಕಂಥವ್ರು ಅವರ ಅಭಿಪ್ರಾಯಗಳನ್ನು ತಿಳಿಸ್ತಕ್ಕಂಥದ್ದು ಸಹಜ. ಆ ಸಹಜತನಕ್ಕೆ ನಾವು ಯಾರು ಕೂಡ ಬೇಸರಿಕೆ ಮಾಡೋರಲ್ಲ. ಒಂದು ಸತ್ಯ ಮಾತ್ರ ಯಾವಾಗೂ ದುಃಖ ದುಮ್ಮಾನವನ್ನ 140 ಮೋದಿ ಅವರು ವಿಶ್ವಗುರು ಆಗಿದ್ದಾರೆ. ತುಮಕೂರಿನ ಮಾಧ್ಯಮದವರಿಗೆ ವಿನಂತಿ ಕಾಕ್ರೋಚ್ಗಳಿಗೆ ಯಾವ ಯೋಜನೆಯನ್ನು ಕೊಟ್ಟಿದ್ದಾರೆ ಸರ್? ವಿಶ್ವಗುರು ಮೋದಿ ಅವರು ನೀಟ್ ಕಾಕ್ರೋಚ್ಗಳು ಇದ್ದಾರೆ ಸರ್, ಅವ್ರಿಗೆ ಯಾವ ಯೋಜನೆಯನ್ನು ಕೊಟ್ಟಿದ್ದಾರೆ ಸರ್? ನೀವೇ ನಿರುದ್ಯೋಗಿ ಇಲಾಖೆಯಲ್ಲಿ 5 ಲಕ್ಷ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಟ್ಟಿದ್ದೇವೆ. ಪ್ರತಿ ತಿಂಗಳು ಕೂಡ ನಾವು ಇಡೀ ದೇಶದಲ್ಲಿ 5,000, 6,000, 3,000, 4,000, 10,000, 15,000 ಉದ್ಯೋಗವನ್ನ ಮೊದಲನೇ ಬಾರಿಗೆ ಸ್ವತಂತ್ರ ಬಂದ ಮೇಲೆ 12 ವರ್ಷದಲ್ಲಿ ಪಾರದರ್ಶಕವಾಗಿ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಒಂದು ಸಣ್ಣ ಅಪಚಾರವಿಲ್ಲದೆ ಯಾವುದೇ ಸ್ಕ್ಯಾಮ್ ಇಲ್ಲದೆ ಎಲ್ಲ ಉದ್ಯೋಗ ಕೊಡ್ತಾ ಇದ್ದಾರೆ. ಒಂದು ಸತ್ಯ, ದೇಶದ ವ್ಯವಸ್ಥೆಗೆ ನಾವು ಏನೇನು ಮಾಡ್ತಕ್ಕಂಥದ್ದು MSME ಏನ್ ಮಾಡ್ಬೋದು, ಸ್ಮಾಲ್ ಇಂಡಸ್ಟ್ರಿ ಏನ್ ಮಾಡ್ಬೋದು, ಸಾಮಾನ್ಯರಿಗೆ ಏನ್ ಮಾಡ್ಬೋದು, ಎಲ್ಲವೂ ಕೂಡ ನಡೀತಾ ಇದೆ. ಎಲ್ಲ ಒಂದು ಕಡೆ ಒಂದು ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ನಿಂದಿತರು ಚರ್ಚೆ ಮಾಡ್ತಕ್ಕಂಥವ್ರು ಅವರ ಅಭಿಪ್ರಾಯಗಳನ್ನು ತಿಳಿಸ್ತಕ್ಕಂಥದ್ದು ಸಹಜ. ಆ ಸಹಜತನಕ್ಕೆ ನಾವು ಯಾರು ಕೂಡ ಬೇಸರಿಕೆ ಮಾಡೋರಲ್ಲ. ಒಂದು ಸತ್ಯ ಮಾತ್ರ ಯಾವಾಗೂ ಸತ್ಯವಾಗಿರ್ತದೆ.